ನಮಸ್ಕಾರ ವೀಕ್ಷಕರೇ, ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಗೋಧಿ ಮಾದ್ಲಿ ಮಾಡೋದು ಹೆಂಗಂತ ನೋಡಂಬರ್ರಿ. ಗೋಧಿ ಮಾದ್ಲಿ ಮಾಡಾಕ ಬೇಕಾಗುವ ಸಾಮಗ್ರಿಗಳು ಇವು: ಅರ್ಧ ಕೆಜಿ ಗೋಧಿ ತೊಗೊಂಡಿವಿ, 1 ಬಟ್ಲು ಅಕ್ಕಿ, 1 ಬಟ್ಲ ಕಡ್ಲಿಬೇಳೆ. ಇವನ್ನ ಎಲ್ಲಾ ಕೂಡಿ ಗಿರ್ನಿಗೆ ಹಾಕ್ಸ್ಕೊಂಬರ್ಬೇಕು ನೋಡ್ರಿ. ಗಿರ್ನಿ ಹಾಕ್ಸ್ಕೊಂಬಂದ್ರ ಇದು ಮಾದ್ಲಿ ಚಲೋ ಆಗತ್ತಾ. ಹಿಟ್ಟಿಲ್ಲ ಮಾಡ್ತೀವಲ್ಲ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ ಅವು. ಅದಕ್ಕೆ ನಾವನ್ನೆಲ್ಲ ಕೂಡಿಸಿ ಗಿರ್ನಿ ಹಾಕ್ಸ್ಕೊಂಬರ್ತೀವಿ. ಗಿರ್ನಿ ಹಾಕ್ಸ್ಕೊಂಬಂದಿನಿ ನೋಡ್ರಿ ಅವ್ನ ಗೋಧಿನ. ಇದು ರವಾ ಹಿಂಗೆ ಬರ್ತೈತಿ ನೋಡ್ರಿ, ಇದು ಹಿಟ್ಟು. ಇವನ್ನ ಸಾನಿಸ್ಕೊಂಡು ತಕ್ಕೋಬೇಕು. ಇದು ಸ್ವಲ್ಪ ಮ್ಯಾಗ ತೌಡ್ ಬರ್ತೈತಲ್ಲ, ಇದನ್ನ ಸ್ವಚ್ಛ ಮಾಡಿ ಇಟ್ಕೋಬೇಕು. ಆಮೇಲೆ ಎರಡು ಮಿಕ್ಸ್ ಮಾಡಿ ಮಾದ್ಲಿ ಮಾಡೋಣ. ಅರ್ಧ ಕೆಜಿ ಗೋಧಿ ತೊಗೊಂಡಿರ್ತೀವಲ್ರಿ, ಅವ್ನ ಹಿಟ್ಟು ಹಾಕ್ಸಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದು 1/4 ಕೆಜಿ ಮ್ಯಾಗ ಆಗತ್ತ. ಹಿಟ್ಟೆಲ್ಲ ಕೂಡಿ ಈಗ ಅರ್ಧ ಕೆಜಿ ಬೆಲ್ಲ ತೊಗೋಬೇಕು ನೋಡ್ರಿ. ನಾವು ಸ್ವೀಟ್ ಕಡಿಮೆ ತಿಂತಿದ್ರ ಕಡಿಮೆ ಹಾಕ್ಕೋಬೇಕು, ಹೆಚ್ಚು ತಿಂತಿದ್ರೆ ಹೆಚ್ಚು ಹಾಕ್ಕೋಬೇಕು ನೋಡ್ರಿ ಬೆಲ್ಲನ. ನಾನೀಗ ಅರ್ಧ ಕೆಜಿ ತೊಗೊಂಡಿನಿ ನೋಡ್ರಿ. 7 ರಿಂದ 8 ಏಲಕ್ಕಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಬಡೆ ಸೊಪ್ಪು, 7 ರಿಂದ 8 ಗೋಡಂಬಿ, ಬಾದಾಮಿ, 1 ಬಟ್ಲ ಪುಟಾಣಿ, 1 ಬಟ್ಲ ಕೊಬ್ಬರಿ ತುರಿ. ಇನ್ನ ಹಿಂಗೆ ತುರಿದಿಟ್ಕೋಬೇಕು ನೋಡ್ರಿ. ಸ್ವಲ್ಪ ಉಪ್ಪು. ಈಗ ಇದು ರವಾ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಇದನ್ನೆಲ್ಲ ಮ್ಯಾಗ ತೌಡೆಲ್ಲ ತಕ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿನಿ ನಾನು. ಇದನ್ನ ಒಂದು ಪರಾತ್ ತೊಗೊಂಡು ಇದಕ್ಕೆ ಹಾಕ್ಕೊಂತೀನಿ ನೋಡ್ರಿ. ಹಿಟ್ಟು ನಾದ್ಕೊಳ್ಳೋನು ಮಾದ್ಲಿ ಹಿಟ್ಟನ್ನ. ಇದು ಹಿಟ್ಟು ಬೇರೆ ಮಾಡಿರ್ತೀವಲ್ಲ, ಇದನ್ನು ಇದ್ರಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಚಿರುಟಿ ರವಾ ತೊಗೊಂಡು ಗೋಧಿ ಹಿಟ್ಟು ತೊಗೊಂಡು ಮಾಡ್ತೀವಲ್ಲ, ಹಂಗೂ ಬರತ್ರಿ. ಇದು ನಾವು ಕಡ್ಲಿಬೇಳೆ ಮಿಕ್ಸ್ ಮಾಡಿ ಅಕ್ಕಿ ಮಿಕ್ಸ್ ಮಾಡ್ಕೊಂಡ್ಬಂದಿರ್ತೀವಲ್ಲ, ಇದು ಟೇಸ್ಟ್ ಬೇರೆ ಬರ್ತೈತಿ. ಹಿಂಗೆ ಎರಡು ಕುಡ್ಸಿದ್ರೆ ಹಿಂಗಾಗತ್ತೆ ನೋಡ್ರಿ. ಹಿಟ್ಟ ರವಾ ಮಿಕ್ಸ್ ಮಾಡಿದ್ರೆ ಕಡ್ಲಿಬೇಳೆದು ಎಲ್ಲ ಮಿಕ್ಸ್ ಆಗುತ್ತೆ. ಈಗ ಇದು ಹಿಟ್ಟ ರವಾ ಮಿಕ್ಸ್ ಮಾಡ್ಕೊಂಡಿವಲ್ರಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದನ್ನ ಹಿಟ್ಟು ನಾದ್ಕೊಳ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ ಅದನ್ನ. ಇದು ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿ ನಾದ್ಕೋಬೇಕು ನೋಡ್ರಿ. ಅಂದ್ರೆ ಮಾದ್ಲಿ ಜಲ್ದಿನ ಸಣ್ಣ ಆಗುತ್ತದು. ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ನೀವು ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ಮಾದ್ಲಿ ಹೆಂಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಅದು ಹಿಟ್ಟಿಂದ ಒಂಥರ ಆಗತ್ತೆ ರೀ, ಇದೊಂದು ಟೇಸ್ಟ್ ಬೇರೆ ಆಗುತ್ತೆ ನೋಡ್ರಿ. ಭಾಳ ನೀರು ಹಾಕ್ಕೊಂಡ್ರೆ ಚಪಾತಿ ಹಿಟ್ಟಿನ ಹಂಗಾಗುತ್ತೆ ನೋಡ್ರಿ. ಅದು ಮೆತ್ತಗ ಮಾದ್ಲಿ ತಿಕ್ಕಕ್ಕೆ ಸರಿಯಾಗಲ್ಲದು. ಈ ಥರ ಆಗ್ಬೇಕು ನೋಡ್ರಿ. ಹಿಂಗೆ ಹಿಟ್ಟು ಹಿಂಗೆ ಆಗ್ಬೇಕು ನೋಡ್ರಿ. ನೆನೆಸ್ಬೇಕು ಇದನ್ನ ಅನ್ನೋ ಹಂಗಿಲ್ಲ. ಹಿಂಗೆ ನಾದ್ಕೊಂಡು ಈ ಸದ್ದ ಮಾಡ್ಬೋದು ಇನ್ನು, ಅಂದ್ರೆ ಅದು ಚಲೋ ಆಕ್ಕವ್ರಿ. ಹಿಂಗೆ ಗಟ್ಟಿ ಭಾಳ ಆಗ್ಬೇಕು ನೋಡ್ರಿ. ಈ ಥರ ಆಗ್ಬೇಕು ನೋಡ್ರಿ ಹಿಟ್ಟು. ಈಗ ಮಾದ್ಲಿ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಂಬರ್ರಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ್ರಿ. ಇದನ್ನ ರೊಟ್ಟಿ ಬೇಯಿಸ್ಕೊಳಕ ಇದನ್ನ ಹಂಚಿಟ್ಕೊಳ್ಳೋಣ. ಈಗ ಹಂಚ್ಕಾಯಿರಾಗ ಗೋಧಿ ಹಿಟ್ಟಿಂದ ರೊಟ್ಟಿ ಲಟ್ಸ್ಕೊಳ್ಳೋಣ. ಈಗ ಇವನ್ನ ಇಷ್ಟಿಷ್ಟ ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ದಪ್ಪನ ಮಾಡ್ಕೋಬೇಕು ಇವನ್ನ, ಅಂದ್ರೆ ಲಟ್ಸಾಕ ಇದಾಕ್ಕವು. ತಳ್ಳಗ ಲಟ್ಸಿದ್ರೆ ಮಾದ್ಲಿ ಮಾಡಾಕ ಸರಿ ಆಗೋದಿಲ್ರಿ. ಇದು ಇಷ್ಟಿಷ್ಟ ಉಳ್ಳಿ ಮಾಡ್ಕೋತೀನಿ ನೋಡ್ರಿ ನಾನು. ಇವನ್ನ ಒಂದೊಂದಾಗಿ ಲಟ್ಟಿಸ್ಕೊಳ್ಳೋಣ್ರಿ. ಈಗ ಒಂದು ಸ್ವಲ್ಪ ತೆಳಗ ಮ್ಯಾಗ ಹಿಟ್ಟು ಹಾಕ್ಕೊಂಡು ಇನ್ನು ಲಟ್ಟಿಸ್ಕೊಂಡ್ಬಿಡೋಣ. ಇವಾಗ ನೋಡ್ರಿ, ಇದು ರೌಂಡಾಗಿ ಬರ್ಬೇಕಂತ ಏನಿಲ್ಲ. ಹಿಟ್ಟು ಭಾಳ ಗಟ್ಟಿರ್ತೈತಲ್ಲ, ನೀವು ಹೆಂಗಾರ ಲಟ್ಟಿಸ್ಕೊಂಡ್ರೆ ನಡಿತೈತಿ ನೋಡ್ರಿ. ಇವನ್ನ ಇದು ಎಲ್ಲಾನು ಹಿಂಗೆ ಲಟ್ಟಿಸಿಟ್ಕೊಂಡ್ಬಿಡೋಣ್ರಿ. ಆಮೇಲೆ ಒಮ್ಮೆ ಬೇಯಿಸ್ಕೊಳಕ್ಕೆ ಬರ್ತೈತಿ, ಗ್ಯಾಸನ್ನು ವೇಸ್ಟ್ ಆಗೋದಿಲ್ಲ. ಅಂದ್ರೆ ಇದಕ್ಕೆ ಹಾಕ್ಕೊಂತೀನಿ ನೋಡ್ರಿ. ಇವನ್ನಷ್ಟು ಉಳಿವೆ ಎಲ್ಲ ಇದೇ ಥರ ಲಟ್ಟಿಸ್ಕೊಂಡ್ಬಿಡ್ತೀನಿ ನಾನು. ಇಷ್ಟು ಲಟ್ಟಿಸ್ಕೊಂಡು ಇಟ್ಕೊಂಡಿವಿ ನೋಡ್ರಿ. ಈಗ ಇವ್ನು ಒಂದೊಂದಾಗಿ ಬೇಯಿಸ್ಕೊಂಡು ತಗೊಂಡ್ಬಿಡ್ತೀನಿ ನಾನು. ಇವಾಗ ಸ್ವಲ್ಪ ಗ್ಯಾಸ್ ಜೋರು ಇಟ್ಕೊಂಡು ಬೇಯಿಸ್ಕೊರಿ. ಹೊತ್ತಿಸ್ಬಾರ್ದು ರೊಟ್ಟಿನೆಲ್ಲ, ಅದು ಬೆಲ್ಲ ಹಾಕಿರ್ತೀವಲ್ಲ ಅದ್ರಾಗ ಒಂಥರ ಆಗತ್ತೆ. ಅದು ಹೊತ್ತಲಾರ್ದಂಗೆ ನೋಡ್ಕೊಂಡು ಬೇಯಿಸ್ಕೋಬೇಕು ನೋಡ್ರಿ. ನೀವು ಕಾಟನ್ ಬಟ್ಟೆಲಿ ಒಂದು ಸ್ವಲ್ಪ ಹಿಂಗೆ ಫ್ರೆಶ್ ಮಾಡ್ಬೋದು, ಜಲ್ದಿ ಬೇಯ್ತೈತೆ ಅಂದ್ರೆ. ಅದು ಒಂದೊಂದಾಗೆ ಹಿಂಗೆ ಬೇಯಿಸ್ಕೊಂಡು ತಕೊಂಡ್ಬಿಡ್ರಿ. ಈಗ ಉಳ್ದಿರ್ತಾವಲ್ಲೆಲ್ಲ ಹಿಂಗೆ ಬೇಯಿಸ್ಕೊಂಡು ತಕೊಂಡ್ಬಿಡ್ತೀನಿ ನಾನು. ಈಗ ಒಂದು ಕಡೆ ಸ್ವಲ್ಪ ಬೇಯ್ದಿರ್ತೈತಲ್ಲ, ಇನ್ನೊಂದು ಕಡೆ ಬೇಯ್ಬೇಕಲ್ಲ, ತಿರುಗಿಸಿ ಹಾಕೊಳ್ಳೋಣ್ರಿ. ಹಿಂಗೆ ಆಗ್ಬೇಕು ನೋಡ್ರಿ. ಇನ್ನೂ ಬೇಯ್ತಿದ್ದು ದಿನ ರೊಟ್ಟಿ ನಡು ತೊಗೊಂಡು ಬೇಯಿಸ್ಬೇಕು ನೋಡ್ರಿ. ನಡುವ ಭಾಳ ಹಂಚ್ ಕಾದಿರ್ತೈತಲ್ಲ, ಇದು ಹಿಂಗೆ ಬೇಯಿಸ್ಕೋಬೇಕು ಇದನ್ನು. ಈಗ ಇದು ಬೇಯ್ದೈತೆ ನೋಡ್ರಿ ಚಪಾತಿ ಎಲ್ಲ. ಈಗ ಇದನ್ನೊಂದು ಪರಾತ ತಕೊಂಬಿಡ್ರಿ. ಇವನ್ನ ಹಿಂಗೆ ಹರಿದು ಹಾಕ್ಕೊಂಬರ್ರಿ. ಬಿಸಿ ಇರ್ತೈತಲ್ಲ ಅವಾಗನ ಅವ್ನು ಹಿಂಗೆ ಹರಿದು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇದನ್ನು. ಉಳ್ದೆಲ್ಲವನ್ನೂ ಹಿಂಗೆ ರೊಟ್ಟಿನ ಹಿಂಗೆಲ್ಲ ಹರಿದಿಟ್ಕೊಂಡಿನಿ ನೋಡ್ರಿ. ಇನ್ನು ಮೊದ್ಲು ಬಿಸಿ ಇದ್ದಾಗ ಹರಿಬೇಕು ಇವನ್ನ.
6ರಿಂದ 5 ಆಗೋದಿಲ್ಲವು. ಇದನ್ನು ಅಷ್ಟು ಕೈಲೇ ತಿಕ್ಕಿ ಪುಡಿ ಮಾಡೋಂಬರ್ರಿ. ಇದ್ರಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವನ್ನ ಪುಡಿ ಮಾಡ್ಕೊತೀನಿ ನೋಡಿರಿ. ಇದನ್ನ ಹಿಂಗೆ ತಿಕ್ಕೋಬೇಕು ನೋಡಿರಿ ಕೈಲಿ, ಅಂದ್ರೆ ಸಣ್ಣಾಗತ್ತದು. ನೀವು ಬೇಕಂದ್ರೆ ಮಿಕ್ಸಿಗೆ ಹಾಕ್ಕೋಬೋದು ರೀ. ಇದು ಎಲ್ಲ ರೊಟ್ಟೆಲ್ಲ ತಣ್ಣಗಾಗಿಂದ ಮಿಕ್ಸಿಗೆ ಹಾಕ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಾನ್ಗಿಲೆ ಹಿಡಿದು ಎಲ್ಲ ಸಾನ್ಸ್ಕೋಬೇಕು, ಹಂಗಾರು ಬರ್ತೈತಿ. ಇದು ಹಿಂಗೆ ಬಿಸಿ ಬಿಸಿದೆ ತಿಕ್ತೀನಿ ಅಂದ್ರೆ ಹಿಂಗಾದ್ರೂ ಇದು ಚಲೋ ಆಗತ್ತೆ ನೋಡಿರಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಬಿರ್ಸಾಗತ್ತೆ ರೀ. ಇದು ಹಿಂಗೆ ಬಿಸಿದ ಹಿಂಗೆ ಪೌಡ್ರ್ ಮಾಡ್ಕೊತೀವಲ್ಲ, ಇದು ಚಲೋ ಆಗತ್ತೆ ನೋಡಿರಿ, ಮೆತ್ತಗೆ ಬರ್ತೈತಿ. ಇದು ಮಾಡಲಿ ಇದು ಒಂದು ಸ್ವಲ್ಪ ಹಾಕೋತೀನಿ. ಮತ್ತು ನಾನು ಬಿಸಿ ಇರ್ತೈತೆ ರೀ ಕೈಗೆ, ಹಂಗೆ ಬಿಸಿ ಇದ್ದಾಗನ ತಿಕ್ಬೇಕು ನೋಡಿರಿ ಹೆಂಗೆ ಬಳ ಬಳತೈತಿ. ಈ ಕಡ್ಲೆಬೇಳೆ ಅಕ್ಕಿ ಹಾಕಿರ್ತೀವಲ್ರಿ, ಬೇಗನೆ ಸಣ್ಣ ಆಗುತ್ತೆ ಇದು. ನಾವು ಈಗ ರವಾದ್ದು ಚಪಾತಿ ಹಿಟ್ಟಿಂದು ಮಾಡ್ಕೊತೀವಲ್ಲ, ಅದು ಸ್ವಲ್ಪ ಜಲ್ದಿ ಸಣ್ಣ ಆಗಂಗಿಲ್ಲ. ಬಾದಾಮಿ ಬನಶಂಕರಿ ಜಾತ್ರೆ ಐತ್ರಿ ಈಗ 25ನೇ ತಾರೀಕಿಗೆ. ನಾವು ಜಾತ್ರೆಗೂ ಮಾಡ್ಕೊತೀವಿ, ಈಗ ಸಂಕ್ರಮಣಕ್ಕೂ ಮಾಡ್ಕೊತೀವಿ. ನಾವು ಮೊದಲು ಹಾಕಿ ಇಟ್ಬಿಡ್ತೀವಿ ನೋಡಿರಿ. ಒಂದು 2-3 kg ಗೋಧಿ ತಂದು ಇವ್ನ ಹಾಕಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವು ಮಾಡ್ಕೊಳಕ್ಕೆ ಬರ್ತೈತಿ. 1 ತಿಂಗಳು ಜಾತ್ರೆ ನಡಿತೈತ್ರಿ. ನೀವು ಬರ್ರಿ ಜಾತ್ರೆಗೆ, ಬಂದು ಜಾತ್ರೆ ನೋಡ್ಕೊಂಡು ನಾಟಕ ಅವು ಎಲ್ಲ ಇರ್ತಾವ್ರಿ. ಭಾಳ ಚಂದ ಆಗುತ್ತೆ. ಇಲ್ಲಿ 1 ತಿಂಗಳು ಜಾತ್ರೆ ನಡಿತೈತಿ. ಬಂದು ಸಂಕ್ರಮಣ ದರ್ಶನ ತೊಗೊಂಡು ನಾಟಕ ನೋಡಿ ಎಲ್ಲ ಸಿಗ್ತಾವೆ ನೋಡ್ರಿ. ಇಲ್ಲಿ ನಿಮ್ಗೆ ಹಾಸಿಗೆ ಅವು ಎಲ್ಲ ಚಲೋ ಸಿಗ್ತಾವೆ ಇಲ್ಲೇ ಸಂಕ್ರಮಣ ಜಾತ್ರೆ ಒಳಗೆ. ನೀವು ಬಂದು ಜಾತ್ರೆ ನೋಡ್ಕೊಂಡು ಹೋಗ್ರಿ. ರೊಟ್ಟಿ ಎಲ್ಲ ಮಾಡಿಟ್ಕೊಂಡಿದ್ದೀವಲ್ರಿ, ಮುರಿದು ಹಾಕ್ಕೊಂಡಿದ್ದೀವಲ್ಲ, ಅಷ್ಟೊತ್ತು ಕೈ ತಿಕ್ಕೊಂಡಿನಿ ನೋಡ್ರಿ. ಹಿಂಗಾಗೈತಿ. ಇದನ್ನು ಸಾನ್ಸ್ಕೋಬೇಕು ನೋಡ್ರಿ. ಒಂದೇ ಸಲ ಸಣ್ಣ ಆಗೋದಿಲ್ಲ ಇದು. ಹಿಂಗೆ ಸಾನ್ಸ್ಕೊಂತ ಹೊಳೆ ತಿಕ್ಕೊಂತ ಇರ್ಬೇಕು. ಇದನ್ನು ಸಾನ್ಸ್ಕೊಳ್ಳೋಣ್ರಿ ಇವಾಗ. ನೋಡ್ರಿ ಹಿಂಗೆ ಬರ್ತೈತಿ ನೋಡ್ರಿ. ಪುಟ್ಟ ಮ್ಯಾ ಬರ್ತೈತಿ, ಸಣ್ಣಂದು ಹಿಂಗೆ ಬರ್ತೈತಿ ನೋಡ್ರಿ. ಈ ಥರ ಆಗ್ಬೇಕು ನೋಡ್ರಿ ಮಾಡ್ಲಿ, ಅಂದ್ರೆ ಟೇಸ್ಟ್ ಆಗುತ್ತದು. ಉಳ್ದದ್ದನ್ನೆಲ್ಲ ಹಿಂಗೆ ಮಾಡಿಟ್ಕೊಂಡ್ರಿ. ಮತ್ತು ಹೊಳ್ಳಿ ಇದನ್ನೊಂದು ಇದ್ರ ಹಾಕ್ಕೊಂಡು ತಿಕ್ಕೋಬೇಕು. ಮತ್ತೆ ಮಾಡ್ಲಿನ ಇದನ್ನು ಸಣ್ಣ ಆಗೋವರೆಗೆ ತಿಕ್ಕೋಬೇಕು ನೋಡ್ರಿ. ಇದು ಅಷ್ಟು ಹಿಂಗೆ ಮಾಡಿಟ್ಕೊಂಡ್ಬಿಡ್ತೀನಿ ನಾನೀಗ ಸಾನ್ಸ್ಕೊಂಡು. ಗೋಡಂಬಿ ಬಾದಾಮಿ ತೊಗೊಂಡಿರ್ತೀವಲ್ರಿ, ಇವನ್ನ 2 ಪೀಸ್ ಮಾಡ್ಕೋಬೇಕು. ಇವನ್ನ ಅಂದ್ರೆ ತಿನ್ನೋ ಮುಂದೆ ಸರಿ ಅನ್ನಿಸ್ತಾವೆ. ಇದಕ್ಕೆ ಇಡೇ ಹಾಕೊಂಡ್ಬಿಟ್ರೆ ತಿನ್ನೋಕೆ ಟೇಸ್ಟ್ ಬರೋಂಗಿಲ್ಲವು. ಹಿಂಗೆ 2 ಪೀಸ್ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಇವು ಒಳಗೆ ಹುಳಾಪಳ ಇರ್ತಾವೆ, ಅದನ್ನ ನೋಡ್ದಂಗೆ ಆಗುತ್ತೆ, ಸ್ವಚ್ಛ ಮಾಡ್ಕೊಂಡಂಗೆ ಆಗುತ್ತೆ. ಮತ್ತು ಇದ್ರಾಗ ಹಾಕ್ಕೊಳಕ್ಕೂ ಚಲೋ ಅನ್ನಿಸ್ತಾವ್ರಿ. ಇವನ್ನ ಬಾದಾಮಿನೂ ಇದೇ ಥರ ಕಟ್ ಮಾಡ್ಕೋಬೇಕು. ನಾನು ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಥರ. ಇವನ್ನ ಉಳಿದೆಲ್ಲವೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಪುಟಾಣಿ ತೊಗೊಂಡಿರ್ತೀವಲ್ರಿ, ಇವನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ್ರಿ. ಹಂಗೆ ಹಾಕ್ಕೋಬಾರ್ದು. ಅವನ್ನ ಏನು ಭಾಳ ಹುರ್ಕೊಳಂಗಿಲ್ಲ, ಸ್ವಲ್ಪ ಹುರಿಬೇಕು. ಈಗ ತಂಪವ ಇರ್ತೈತಲ್ಲ, ಅದ್ರ ಸಂಬಂಧ ಸರಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಮತ್ತೆ ತೊಗೊಂಬರ್ತೀನಿ ನೋಡ್ರಿ ಅವನ್ನೆಲ್ಲ. ಇವನ್ನ ಬಡೆ ಸೊಪ್ಪು ತೊಗೊಂಡಿರ್ತೀವಲ್ರಿ, ಇವನ್ನೂ ಅಷ್ಟೇ ಹಾಕ್ಕೋಬೇಕು. ಇದಕ್ಕೆ ಅವನ್ನ ಸ್ವಲ್ಪ ಬಿಸಿ ಮಾಡ್ಕೊತೀನಿ ನಾನು. ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡ್ರಿ ಅವನ್ನ. ಈಗ ಸ್ವೀಟ್ ಉಣ್ಣಾನ ಒಬ್ರಿಗೆ ಪಚನಕ್ರಿಯೆ ಆಗೋದಿಲ್ಲಲ್ಲ, ಮಾರ್ಲ್ಯಾಗ ಸೋಪ್ ಹಾಕ್ಬೇಕು. ಇವನ್ನ ಜಲ್ದಿನ ಪಚನ ಆಗುತ್ತೆ ಊಟ ಒಬ್ಬೊಬ್ರಿಗೆ. ಈ ಊಟ ಆದ ತಕ್ಷಣ ನೋಡ್ರಿ, ಅವ್ರು ಅಡ್ಕೆಯಲ್ಲಿ ಹಾಕೋತಾರ, ಅವರು ಒಂದು 4 ಕಾಳು ಸೋಪ್ ಹಾಕೊಂಡು ನಮ್ಮ ಪಚನ ಆಗ್ತವ ಅಂತಾರಲ್ಲ, ಹಂಗಾರ ಇದು. ಅದಕ್ಕೆ ಮಾಲ್ಯ ಹಾಕಿಬಿಟ್ರೆ ಹೊಟ್ಟೆನೂ ಕೆಡಂಗಿಲ್ಲ, ಜಲ್ದಿನ ಉಂಡಿದ್ದು ಪಚನ ಆಗುತ್ತೆ ಅಂತ ಇವನ್ನ ಹಾಕ್ಬೇಕು. ಕೊಬ್ಬರಿನೂ ಒಂದು ತಟಗ ಬಿಸಿ ಮಾಡ್ಕೊಂಬಿಡೋಣ. ಇದನ್ನು ಈ ಕೊಬ್ಬರಿ ತುರಿನೂ ಹುರಿದಿಟ್ಕೊಂಡು ಒಂದು ಪ್ಲೇಟಿಗೆ ತಗೊತೀನಿ ಎಲ್ಲವೂ. ಗಸಗಸಿನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅವನು ಏಲಕ್ಕಿನೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ್ರಿ ಅದ್ರ ಜೊತೆನ. ಗೋಡಂಬಿ ಬಾದಾಮಿ ತೊಗೊಂಡಿರ್ತೀವಲ್ಲ, ಅವನ್ನ ಹುರ್ಕೊಳಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ್ರಿ. ಇವನ್ನ ಹಂಗೆ ಹಾಕ್ಕೊಬಾರ್ದು ನೋಡ್ರಿ, ಟೇಸ್ಟ್ ಬರೋಂಗಿಲ್ಲವು. ಗೋಡಂಬಿ ಬಾದಾಮಿ ತೊಗೊಂಡಿದ್ದೀವಲ್ರಿ, ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನಾನು. ತುಪ್ಪದಾಗ ಕರ್ಕೋಬೇಕು ನೋಡ್ರಿ, ಹಂಗೆ ಹಾಕ್ಕೋಬಾರ್ದು. ಇವನ್ನ 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು. ಇವನ್ನ ಈಗ ನೋಡ್ರಿ ಇಷ್ಟ ಆಗ್ಬೇಕು, ಸಾಕಿ ತಕೊಂಬಿಡೋಣ. ಇವನ್ನೆಲ್ಲ ಇವನು ಇದೇ ಪ್ಲೇಟಿಗೆ ಹಾಕ್ಕೊಂಬಿಡೋಣ್ರಿ. ಇದು ಮೊದಲು ಎಲ್ಲ ಹಿಂಗೆ ಪೌಡ್ರ್ ಮಾಡ್ಕೊಂತೀವಲ್ರಿ, ಈ ಥರ ಆಗೈತೆ ನೋಡ್ರಿ. ಎಲ್ಲ ನೋಡ್ರಿ ಹಿಂಗೆ ಸಣ್ಣಗೆ ಆಗ್ಬೇಕು. ಈಗ ಇದಕ್ಕೆ ಬೆಲ್ಲ ಕುಡಿಸ್ಕೊಳ್ಳೋಣ ಬರ್ರಿ. ಈ ಬೆಲ್ಲ ತೊಗೊಂಡಿದ್ದೀವಲ್ರಿ, ಇದಕ್ಕೆ ಹಾಕ್ಕೊಂಡು ಕುಡಿಸ್ಕೊಳ್ಳೋಣ. ಹೆಂಗಂತ ತೋರಿಸ್ತೀನಿ ನೋಡ್ರಿ. ಈಗ ನಾನು ಇದನ್ನ ಈ ಥರ ಕುಡಿಸ್ಬೇಕು ನೋಡ್ರಿ. ಸಣ್ಣಗೆ ಬೆಲ್ಲ ಜಜ್ಜಿಟ್ಕೋಬೇಕು. ಇದನ್ನು ನೀವು ಬೇಕಂದ್ರೆ ಪುಡಿ ಬೆಲ್ಲನೂ ಹಾಕ್ಕೋಬೋದು. ನಾವು ಇದನ್ನು ಹಾಕ್ಕೊಂಡಿನಿ ನೋಡ್ರಿ. ಇದನ್ನು ಈ ಥರ ಕೂರಿಸ್ಕೋಬೇಕು ನೋಡ್ರಿ. ಹಂಗೆ
ಹಿಂಗೆ ತಿಕ್ಬೇಕು, ಕೈಲಿ ತಿಕ್ಬೇಕು ಅಂದ್ರೆ ಬೆಲ್ಲ ಅದೆಲ್ಲ ಮಿಕ್ಸ್ ಆಗುತ್ತೆ. ತಿಂಗಳ ಗಂಟ್ಲೆ ಇಟ್ಕೊಂಡು ತಿನ್ಬೋದು ರೀ. ಗೋಡಂಬಿ ಬಾದಾಮಿ ಅವನ್ನ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಂದು 15 ದಿವಸ ಇಡ್ಬೋದು. ನೀವು ಅವನ್ನೆಲ್ಲ ಹಾಕ್ಕೊಳಿಕಂದ್ರೆ ತಿಂಗಳ ಗಂಟ್ಲೆ ಇಡ್ಬೋದು. ಅವನ್ನ ತುಪ್ಪದಾಗ ಕರಿದಿರ್ತೀವಲ್ಲ ಕಮ್ಮಟಾಗುತ್ತದೆ. ದ್ರಾಕ್ಷಿ ಹಾಕ್ಕೊಬಾರ್ದು ನೋಡಿ. ದ್ರಾಕ್ಷಿ ಹಾಕ್ಕೊಂಡ್ರೆ ಅದು ಹುಳಿ ಇರ್ತಾವಲ್ಲ, ಇದೆಲ್ಲ ಕೆಟ್ಟು ಹೋಗುತ್ತೆ. ಒಟ್ಟು ದ್ರಾಕ್ಷಿ ಇದಕ್ಕೆ ಹಾಕ್ಕೊಬಾರ್ದು ನೋಡಿರಿ. ಏಲಕ್ಕಿ ತೊಗೊಂಡಿದ್ದೀವಲ್ರಿ, ಅವನ್ನ ಒಂದು ಪೌಡ್ರ್ ಮಾಡ್ಕೊಳ್ಳೋಣ್ರಿ. ಈಗ ಅದೊಂದು ಚಟ್ನಿ ಕಾಲು ತೊಗೊಳೋಣ್ರಿ. ಇವನ್ನ ಏಲಕ್ಕಿ ಪೌಡ್ರ್ ಮಾಡ್ಕೊಳ್ಳೋಣ. ಇವನ್ನೆಲ್ಲ ಸಿಪ್ಪಿ ತಗೊಂಬಿಡೋಣ್ರಿ. ಚಹಾ ಮಾಡ್ತೀವಲ್ರಿ, ಚಾದ ಹಾಕ್ಕೊಂಬಿಡೋಣ. ಇವನ್ನ ಚಲೋ ಹಾಕೋ ಚಹಾ ಪುಡಿ ಡಬ್ಬ್ಯಾಗ ಹಾಕಿಬಿಡ್ಬೇಕು ನೋಡಿರಿ. ಚಹಾ ಮಾಡೋ ಮುಂದೆ ಒಂದು 2 ಏಲಕ್ಕಿ ಸೊಟ್ಟಿ ಹಾಕಿಬಿಟ್ರೆ ಚಹಾ ಘಮ ಘಮ ಅಂತೈತೆ. ಅದು ವೇಸ್ಟ್ ಮಾಡಬಾರ್ದು ನೋಡಿರಿ. ಅವನು ಒಂದು ಕಡೆ ನಾ ಎತ್ತಿಟ್ಕೊಂಡು ಆಮೇಲೆ ಚಹಾ ಪುಡಿ ಡಬ್ಬ್ಯಾಗ ಹೋಗಿ ಹಾಕಿಬಿಡ್ತೀನಿ ರೀ. ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಬಿಡೋಣ. ಈ ಪೌಡ್ರ್ ಆಗೈತೆ ನೋಡ್ರಿ. ಇದಕ್ಕೆ ಹಾಕೊಂಬಿಡ್ತೀನಿ ನೋಡ್ರಿ. ಮೊದಲೇ ಬೆಲ್ಲ ಕಲಸಿವಲ್ಲ, ಇದಕ್ಕೆಲ್ಲ ಇದಕ್ಕೆ ಹಾಕೊಂಬಿಡಿ. ಇವ್ನು ಜಜ್ಜಿ ಹಾಕ್ಕೋಬೇಕು. ಯಾಕಂದ್ರೆ ಈಗ ಘಮ ಬರ್ಬೇಕಲ್ಲ ಇದು, ಅದಕ್ಕೆ ಜಜ್ಜಿ ಹಾಕ್ಕೊಂಬಿಡ್ಬೇಕು ರೀ. ಹಂಗೆ ಕಾಳು ಹಾಕ್ಕೊಂಬಿಟ್ಟಿವಿ ಅಂದ್ರೆ ಅದು ಘಮ ಬರೋಂಗಿಲ್ಲ. ಅದ್ರ ಸಂಬಂಧ ಇವನ್ನ ಜಜ್ಕೋಬೇಕು ರೀ. ಇವನ್ನೆಲ್ಲ ಹುರಿದಿಟ್ಕೊಂಡಿವಲ್ಲ, ಇವನಷ್ಟು ಇದಕ್ಕೆ ಹಾಕೊಂಬಿಡ್ಬೇಕು ನೋಡಿರಿ. ನಾ ಈಗ ಹಾಕ್ಕೊತೀನಿ ನೋಡಿರಿ. ಹಾಕೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಮಾದಲಿ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ಇವನ್ನೆಲ್ಲ ಇದ್ರಾಗ ಮಿಕ್ಸ್ ಮಾಡಿಬಿಡೋಣ. ಮತ್ತು ಮಾದಲಿಗೆಲ್ಲ ಅಷ್ಟಕ್ಕೂ ಮಿಕ್ಸ್ ಆಗ್ಬೇಕು ನೋಡಿರಿ. ಇದೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಲ್ಲ, ಅಂದ್ರೆ ಊಟ ಮಾಡೋ ಮುಂದೆ ಎಲ್ಲರಿಗೂ ಬರ್ತಾವೆ. ಹಂಗೆ ಮ್ಯಾಗ ಹಾಕಿಬಿಟ್ಟಿವಿ ಅಂದ್ರೆ ಯಾರು ಫಸ್ಟ್ ಉಂತಾರೆ ಅವ್ರಿಗೆ ಬಂದುಬಿಡ್ತಾವೆ ಇವು. ಹಿಂಗೆ ಮಾದಲಿ ರೆಡಿ ಆಯ್ತು ನೋಡಿರಿ. ಕೊಬ್ಬರಿ ಪೌಡ್ರ್ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮ್ಯಾಗ ಹಾಕ್ಕೊಂಬಿಡ್ಬೇಕು ನೋಡಿರಿ. ನಾವು ಸ್ವಲ್ಪ ಹಾಕಿದ್ದೆ ಅದ್ರಾಗ, ಈಗ ಒಂದು ಸ್ವಲ್ಪ ಮ್ಯಾಗ ಹಾಕ್ಕೊಂಡು ಇವೆಲ್ಲ ರೆಡಿ ಆಯ್ತು ನೋಡ್ರಿ. ಇದು ಮಾದಲಿ ಈ ಥರ ನೀವು ಒಮ್ಮೆ ಮಾದಲಿ ಮಾಡಿ ನೋಡ್ರಿ. ಕಮೆಂಟ್ ಮಾಡಿರಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರ ಕುಟುಂಬದವರ ಜೊತೆ ಶೇರ್ ಮಾಡಿರಿ. ಮತ್ತಷ್ಟು ಹೊಸ ರೆಸಿಪಿ ತೊಗೊಂಬರ್ತೀವಿ. ನಮ್ಮ ಚಾನಲ್ನ ಮಿಸ್ ಮಾಡ್ಕೊಳ್ಳಾರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಧನ್ಯವಾದಗಳು.